ಈ ವ್ಯಕ್ತಿ ಹೆಸರು ಥಾಮಸ್ ರಾಜ. ಹುಟ್ಟಿದ್ದು 1967. ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಪ್ರೀತಿ ಕಳ್ಕೊಂಡಿದ್ದು ಇವರು ಎಲ್ಲ ದುಶ್ಚಟಗಳನ್ನ ಕಲಿತಾರೆ. ಕುಡಿದ ನಶೆಯಲ್ಲಿ, ರಸ್ತೆ ಪಕ್ಕದಲ್ಲಿ, ತಿಪ್ಪೆಯಲ್ಲಿ, ಕೊನೆಗೆ ನಾಯಿಗಳ ಜೊತೆ ಇವರು ರಾತ್ರಿ ಕಳೀತಾ ಇರ್ತಾರೆ. ಬೆಂಗಳೂರಲ್ಲಿರೋ ಸಾವಿರಾರು ಹೋಮ್ಲೆಸ್ ಪೀಪಲ್ಗಳಲ್ಲಿ ಇವರು ಕೂಡ ಒಬ್ರು. ಇವರನ್ನ ಜನ ಹೆಂಗ್ ನೋಡಕ್ ಶುರು ಮಾಡಿರ್ತಾರೆ ಅಂದ್ರೆ ನಾಯಿ ತರ ನಾಯಿವಾಗಿ ನೋಡ್ತಿರ್ತಾರೆ. ಒಂದಿನ ಇವ್ರಿಗೆ ತುಂಬಾ ಜ್ವರ ಬಂದು ರಸ್ತೆ ಪಕ್ಕದಲ್ಲಿ ಮಲಗಿರ್ತಾರೆ. ಆಗ ಇವ್ರನ್ನ ಪೊಲೀಸವರು ನೋಡಿ ಸ್ಟೇಷನ್ ಕರ್ಕೊಂಡೋಗಿ 20 ದಿನ ಇವ್ರನ್ನ ಜೈಲಲ್ಲಿ ಇಡ್ತಾರೆ. ಕೊನೆಗೆ ಅವ್ರ ಅಪ್ಪ ಅಮ್ಮನ ನೆರವಿನಿಂದ ಅವರು ಜೈಲಿಂದ ಹೊರಗಡೆ ಬರ್ತಾರೆ. ಜೈಲಿಂದ ಹೊರಗಡೆ ಬಂದು ರಾಜ ಆಟೋ ಓಡ್ಸೋಕ್ ಶುರು ಮಾಡ್ತಾರೆ. ಅವಾಗಿಂದ ಇವರು ಆಟೋ ರಾಜ ಅಂತ ಫೇಮಸ್ ಆಗ್ತಾರೆ. ಆಟೋ ಓಡಿಸೋ ಶುರುವಿನಲ್ಲಿ ಇವ್ರಿಗೆ ರಸ್ತೆ ಪಕ್ಕದಲ್ಲಿ ಮಲಗ್ತಿದ್ದ ಅನಾಥ ಜನಗಳು ನೋಡಿ ಮನಸ್ಸು ಸ್ವಲ್ಪ ವಿಚಲಿತವಾಗುತ್ತೆ. ಅವಾಗ ಶುರುವಾಗಿದ್ದೆ ನಾಮಿ, ನ್ಯೂಯಾರ್ಕ್ ಮಿಷನ್ ಆಫ್ ಇಂಡಿಯಾ. ಈ ಸಂಸ್ಥೆನ ಇವರು 1967ರಲ್ಲಿ ಶುರು ಮಾಡ್ತಾರೆ. ಈ ಸಂಸ್ಥೆ ಶುರು ಮಾಡಿದ ಆರಂಭದಲ್ಲಿ ಇವರು 13 ಜನರನ್ನ ಯಾವುದೇ ಸಹಾಯ ಹಸ್ತ ಇಲ್ಲದೆ ಇವರೊಬ್ಬರೇ ಸಾಕ್ತಾರೆ. ಕೊನೆಗೆ ಈ ಸಂಸ್ಥೆ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ. ಈ 20 ವರ್ಷದಲ್ಲಿ ಈ ಸಂಸ್ಥೆ 10,000 ಜನ ರಸ್ತೆ ಬದಿಯ ಅನಾಥರಿಗೆ ಆಶ್ರಯ ನೀಡಿದೆ ಹಾಗೂ 2,000 ಜನರಿಗೆ ಅಂತ್ಯಕ್ರಿಯೆಗೆ ನೆರವಾಗಿದೆ. ಯಾವಾಗಲೂ ಹಿಂದೆ ರಸ್ತೆ ಬದಿಯಲ್ಲಿ ಕ್ರೈಮ್ ಮಾಡಿಕೊಂಡು ದುಶ್ಚಟಗಳ ದಾಸನಾಗಿ ಬೀದಿ ನಾಯಿಗಳ ಜೊತೆ ಮಲಗ್ತಿದ್ದ ಒಬ್ಬ ವ್ಯಕ್ತಿ ಇಂದು ಸಾವಿರಾರು ಜನರ ಬದುಕಿಗೆ ಆಶ್ರಯದಾತನಾಗಿದ್ದಾನೆ. ಇವತ್ತಿನ ನಮ್ಮ ಕಥೆಯ ಹೀರೋ ಇವರೇ. ಇದೇ ಥರ ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕೇವಲ ವಿಷಯ ಅಲ್ಲ, ವಾಸ್ತವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮವ.